ಸ್ವಾಗತಂ ಸುಸ್ವಾಗತ. ತೋರಿಸ್ತೀನಿ. ಟೈಮ್ ಬಂದು ಎಕ್ಸಾಕ್ಟ್ ಆಗಿ ಮಧ್ಯರಾತ್ರಿ 2 ಗಂಟೆ. ನಮ್ಮ ಬ್ರಾಗ್ ಹೇಳಿದ್ದೆ ಒನ್ ಡೇ ಬುಕ್ಕಿಂಗ್ ಬಂದರೆ ಮಾತ್ರ ಹೇಳಿ ಅಂತ. ಅದಕ್ಕೆ ಸಡನ್ ಆಗಿ ಬುಕ್ಕಿಂಗ್ ಬಂತು. ಒಂದು ಹೇಳಿದ್ರು ಗಾಡಿ ಇರೋ ಪಿಕಪ್ ಲೊಕೇಶನ್ ಬಂದು 20 ಕಿಲೋಮೀಟ್ರ್ ಐತೆ. ಅಲ್ಲಿಂದ 20 ಕಿಲೋಮೀಟ್ರ್ ಎಲೆಕ್ಟ್ರಾನಿಕ್ ಸಿಟಿ ಹೋಗಬೇಕು ಪಿಕಪ್ಗೆ. ಬೆಳಗಿನ ಜಾವ 3 ಗಂಟೆಗೆ ಪಿಕಪ್ ಇರೋದು. ನೋಡೋಣ ಎಷ್ಟೊತ್ತು ಪಿಕಪ್ ಮಾಡೋಕ್ಕಾಗುತ್ತೆ ಅಷ್ಟು ಬೇಗ ಪಿಕಪ್ ಮಾಡೋಣ. ಟೈಮ್ ಬಂದು 2:15. ಕತ್ರಗುಪ್ಪೆ ಕಾಮಾಖ್ಯ ಇವಾಗಲೂ ಜಾಮ್ ಆಗೈತೆ. ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಂದ್ರೆ ಹಿಂಗೇನೆ. ನಮ್ಮ ಕಿಶೋರ್ ಬ್ರೋ ಅಂತೂ ಫೋನ್ ಮೇಲೆ ಫೋನ್ ಹಿಡಿತವ್ರೆ, ಎಲ್ಲಿ ನನ್ನ ಮಗ ಕಾಗೆ ಹಾರಿಸ್ಬಿಡ್ತಾನೋ ಅಂತ. ಇಲ್ಲ ಬ್ರೋ, ಇಲ್ಲೇ ಕಾರ್ನಾರಲ್ಲಿದ್ದೀನಿ, 1 ಕಿಲೋಮೀಟ್ರ್ ಐತೆ ಬಂದೆ ಅಂತಂದೆ. ಇಲ್ಲಿಂದ ಇವಾಗ 20 ಕಿಲೋಮೀಟ್ರ್ ಪಿಕಪ್ ಲೊಕೇಶನ್. ಎಲೆಕ್ಟ್ರಾನಿಕ್ ಸಿಟಿ ಬಿಟ್ಟು ಇನ್ನೂ ಮುಂದೆ ಹೋಗಬೇಕು. ನೈಸ್ ರೋಡಲ್ಲಿ ಹೋಗ್ಬಿಡ್ತೀನಿ, ಏನು ತೊಂದರೆ ಇಲ್ಲ. ಬ್ರೋ ಇಲ್ಲೇ ಲೊಕೇಶನಲ್ಲಿ ಇದ್ದೀನಿ, ಗಾಡಿ ಹತ್ರ. ಗಾಡಿ ಸರ್ವಿಸ್ ಮಾಡಿ ನಿಲ್ಸಿರೋದಕ್ಕೂ ಅದಕ್ಕೂ ಪಳ ಅಂತ ಹೊಳಿದೈತೆ. ಇದು BS6 ಗಾಡಿ. BS4 ಅಲ್ಲೈತೆ ಗಾಡಿ, ಆ ಕಡೆ ಹಾಕೋರೆ. ಯಾವ ಗಾಡಿ ಕೊಡ್ತಾರೋ ಗೊತ್ತಿಲ್ಲ, ಇದು ಕೊಡ್ತಾರೋ ಅದು ಕೊಡ್ತಾರೋ ಗೊತ್ತಿಲ್ಲ. ಹೋಟೆಲ್ ಯಾವ್ದು ಕೊಟ್ಟರು ಇವಾಗ ಹೋಗ್ಬೇಕು ಬೇಗ. ಸರ್ ನಮಸ್ತೆ ಸರ್, ಪಿಕಪ್ ಇತ್ತು ಬರ್ತಾ ಇದ್ದೀನಿ ಸರ್. 10 ನಿಮಿಷ ಸರ್. ಹಾಂ ಸರಿ. BS6 ಕೊಟ್ಟು ಕಳಿಸಿಲ್ಲ, BS4 ಕೊಟ್ಟು ಕಳಿಸಿದ್ರು. ಒಂದು ಸ್ವಲ್ಪ ಫುಲ್ ರಿಲೀಸ್ ಆಗಿಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಮೇ ಬಿ ಡ್ಯೂಟಿಗೆ ಹೋಗಿತ್ತು ಅನಿಸುತ್ತೆ, ಕ್ಲೀನ್ ಮಾಡಿಲ್ಲ, ಹಂಗೆ ಕೊಟ್ಟು ಕಳಿಸ್ತವ್ರೆ. ನೈಸ್ ರೋಡ್ ಎಂಟ್ರಿ, ಫಾಸ್ಟಾಗಿ ರೀಚಾರ್ಜ್ ಮಾಡಿರ್ತಾರೆ, ಏನು ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬಿಡ್ಬೋದು. ಮೂರು ಇಲ್ಲಿ ಗಾಡಿ ಅಂತೂ ಫುಲ್ ಗಲೀಜಾಗ್ಬಿಟ್ಟೈತೆ. ಎಲ್ಲೋ ಟ್ರಿಪ್ ಹೋಗಿತ್ತು ಅನ್ಸುತ್ತೆ, ಸೀದಾ ಹಂಗೆ ಬಂದು ಡ್ಯೂಟಿಗೆ ಕೊಟ್ಬಿಟ್ಟವ್ರೆ ಪಾಪ. ಅವ್ರು ನಿದ್ದೆ ಮಾಡಬೇಕಲ್ಲ, ತೊಳೆಯೋಕ್ಕಾಗಲಿಲ್ಲ ಅಣ್ಣ. ಗಾಡಿ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ, ಹಂಗೆ ಹೋದ್ರೆ ಕಸ್ಟಮರ್ ಮಕ್ಕೂಗಿತಾರೆ ಅಷ್ಟೇ. ಜಾಸ್ತಿ ಲೇಟ್ ಆಗ್ಬಿಟ್ಟೈತೆ ಪಾಪ, ಕಸ್ಟಮರ್ ಕಾಯ್ಕೊಂಡವ್ರಂತೆ. ನಮ್ಮದು ಎಲ್ಲ ಗಾಡಿ ಫುಲ್ ಗಬ್ಬು ಸಿಕ್ಬಿಟ್ಟವ್ರೆ. ಚೂರಾರು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ರೆ. ಕಸ್ಟಮರ್ ಆಲ್ರೆಡಿ ರೋಡಲ್ಲಿ ಕಾಯ್ಕೊಂಡು ನಿಂತವ್ರೆ. ಈ ಪಾಪ ನನ್ನ ಮಕ್ಕಳು ನಂಗೆ ಯಾರು ಅಂತ ಗೊತ್ತಿಲ್ಲ ಸರ್. ಈ ಓಚಿಕೇತ್ ನನ್ನ ಮಗ ಮನೋಜ್ ಅಂತ. ಇಲ್ಲಿಂದ ಸೀದಾ ನಂದಿ ಹಿಲ್ಸಿಂದ ಕೋಟಿಲಿಂಗೇಶ್ವರದಿಂದ ಈಶಾ ಫೌಂಡೇಶನಿಂದ ರಿಟರ್ನ್ ಡ್ರಾಪ್. ಗೈಸ್ ಫೈನಲಿ ನಂದಿ ಹಿಲ್ಸ್ ರೀಚ್ ಆಗಿದ್ದೀನಿ. ಅಲ್ಲಿ ಬಿಡೋದು 5:15ಗಂತೆ. ಇಲ್ಲಿ ಗಾಡಿಗಳೆಲ್ಲ ಫುಲ್ ಜಾಮ್ ಆಗೈತೆ. ಹತ್ರ ಒಂದು 100-150 ಮೀಟ್ರ್ ನಿಂತೈತೆ ಗಾಡಿಗಳು, ಉದ್ದಕ್ಕೂ ನಿಂತೈತೆ. 5:15ಗೆ ಅಲ್ಲಿ ಗೇಟ್ ಓಪನ್ ಮಾಡೋದು. ಅಲ್ಲಿವರೆಗೂ ಇಲ್ಲೇ ವೆಯ್ಟ್ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡೋಣ. ಹೋಗುರು ಹಿಂದೆ, ಇಲ್ಲ ಹೋಗುರು ಹಿಂದೆ. ತೋರಿಸ್ತೀನಿ. ಇಲ್ಲಿ ನಿಂತಿರೋರು ಮನುಷ್ಯರಲ್ವಾ? ಅಲ್ಲಿ ನಿಂತಿರೋರು ಮನುಷ್ಯರಲ್ವಾ ಗುರು? ಹೋಗುರು ಹಿಂದೆ. ಅದಾದ್ರೆ 2 ಕಿಲೋಮೀಟರ್ ನಿಂತಿರೋದು ಎಲ್ಲ ಒಂದ್ ಮೇಲೆ ಹೊಡ್ಕೊಂಡ್ ಬಂದ್ಬಿಟ್ರೆ ಇಲ್ಲಿ ನಿಂತಿರೋರು ಮನುಷ್ಯ ಅಲ್ವಾ ಹೋಗಕ್ಕೆ? ನಮ್ ದೇಶ ನಾವು ಕೊಟ್ಟಿರೋ ದೇಶ ಇದು. ಹೋಗುರು ಹಿಂದೆ. ಅಲ್ಲ ಗೊತ್ತಿರೋರೇನೆ ಆದ್ರೂ ಹಿಂಗ್ ಮಾಡ್ತಾರೆ, ಏನ್ ಮಾಡ್ತೀರಾ? ಸರಿ ಒಂದ್ಸಲ ಸರಿ ಏನು ಹೋಗುದು ಸರಿ ಹೋಗಲ್ಲ ಅಣ್ಣ ಇವರು.
ಟೈಮ್ ಕರೆಕ್ಟಾಗಿ 6:10. ವೆದರ್ ಅಂತೂ ಸಕ್ಕತ್ತಾಗೈತೆ. ಈ ಟೈಮಲ್ಲಿ ಬಂದರೆ ಒಳ್ಳೆ ಮಜಾ. ಕಸ್ಟಮರ್ ಹೋಗಿದ್ದು ಬನ್ನಿ ಅಂತಂದರೆ ಇಲ್ಲ ಪರವಾಗಿಲ್ಲ ಬನ್ನಿ ನೀವು ಅಂತ ಜೊತೇಲಿ ಕರ್ಕೊಂಡು ಹೋಗ್ತಾರೆ. ಗಾಡೀಲಿ ಕೂತ್ಕೊಂಡು ಏನು ಮಾಡ್ತೀರೋ ಬನ್ನಿರಿ ಜೊತೇಲಿ ಅಂತ ಕರ್ಕೊಂಡು ಹೋಗ್ತವ್ರೆ. ಟಿಕೆಟ್ ಆಲ್ರೆಡಿ ತೊಗೊಂಡ್ಬಂದ್ಬಿಟ್ಟವ್ರೆ. ಇನ್ನೇನು ಮಾಡೋದು ಗಾಡೀಲಿ ಕೂತ್ಕೊಂಡು ಹೋಗಿ ನಾವು ಒಂದು ವಿಸಿಟ್ ಹಾಕೋ ಬಂದ್ಬಿಡೋಣ. ಹೆಂಗಿದ್ರು ವೆದರ್ ಸಕ್ಕತ್ತಾಗೈತೆ. ವೆದರು ಅಲ್ಟಿಯಾಗೈತೆ. ಗಾಡಿ ನೋಡ್ರಿ ಅಲ್ಲಿ ಲಾಸ್ಟ್ ಈ ಥರ ವೆದರಲ್ಲಿ ಫಸ್ಟ್ ಟೈಮ್ ಇಲ್ಲಿ ಬಂದು ಕಾಫಿ ಕುಡಿತಾ ಇದ್ದೀನಿ. ಮಸ್ತಾಗೈತೆ. ಇದು ನಂದಿ ಹಿಲ್ಸ್ ವ್ಯೂ ಪಾಯಿಂಟು. ನನಗೆ ತುಂಬ ದಿನದಿಂದ ಒಂದು ಆಸೆ ಇದ್ದಿದ್ದೇನೆಂದರೆ ಇಲ್ಲಿ ಸೂರ್ಯ ಹುಟ್ಟೋದು ನೋಡಬೇಕು ಅಂತ. ಇವತ್ತು ಅದೆಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಸೂರ್ಯ ಹುಟ್ಟೋದು ನೋಡ್ಕೊಂಡೇ ಹೋಗ್ತೀನಿ. ಟೈಮ್ ಇವಾಗ 7:10. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊತ್ತಾದರೂ ಪರವಾಗಿಲ್ಲ, ಇವತ್ತು ಸೂರ್ಯ ಹುಟ್ಟೋದು ನೋಡ್ಕೊಂಡೇ ಹೋಗ್ಬೇಕು. ಸಕ್ಕತ್ತಾಗೈತೆ. ಚಳಿ ಸಿಕ್ಕಾಪಟ್ಟೆ ಹೊಡಿತೈತೆ. ಇವತ್ತು ಎಷ್ಟೊತ್ತಾದರೂ ಸರಿ ಸೂರ್ಯ ಹುಟ್ಟೋದು ನೋಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಆದರೆ ಕಸ್ಟಮರ್ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಗಾಡಿ ಹತ್ರ ಹೋಗ್ಬಿಟ್ಟವ್ರೆ. ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬಂದು ನೋಡಬೇಕು. ಕಸ್ಟಮರ್ ಆಲ್ರೆಡಿ ಎಲ್ಲೋ ಗಾಡಿ ಹತ್ರ ನಿಂತು ನೋಡ್ರಿ ಫೋನ್ ಮೇಲೆ ಫೋನ್ ಮಾಡ್ತವ್ರೆ, ಬನ್ನಿ ಬೇಗ ಅಂತ. ನಾನೆಲ್ಲೋ ನೀವು ಅಲ್ಲಿ ಬರ್ತೀರಾ ವೆಯ್ಟ್ ಮಾಡೋಣ ಅಂತ ಕಾಯ್ತಾ ಇದ್ರೆ ನೀವು ಆಲ್ರೆಡಿ ಗಾಡಿ ಹತ್ರನೇ ಬಂದ್ಬಿಟ್ಟಿದ್ದೀರಾ. ಅವ್ರ ಭಾಷೆ ಯಾವುದೇ ಇರಲಿ ಕನ್ನಡದಲ್ಲಿ ಎಷ್ಟು ನೀಟಾಗಿ ಮಾತಾಡಿಸ್ತಾರೆ. ಅಲ್ಲ ಗುರು, ನನಗೊಂದು ಡೌಟು. ಇವ್ರು ಪಿಕಪ್ ಮಾಡಿರೋದು 3 ಗಂಟೆಗೆ. ಅದು ಹೆಂಗೆ ನಾಷ್ಟ ಪ್ರಿಪೇರ್ ಮನೇಲೇ ಮಾಡ್ಕೊಬಂದ್ಬಿಟ್ಟವ್ರು ದೇವ್ರಿಗೆ ಗೊತ್ತು ಗುರು. ಇಲ್ಲಿಂದ ಕೋಟಿಲಿಂಗೇಶ್ವರ ಇನ್ನೂ 90 ಕಿಲೋಮೀಟ್ರ್ ಐತೆ. ಸೈಡಲ್ಲಿ ಹಾಕಿ ಇಲ್ಲೆಲ್ಲಾದ್ರೂ ನಾಷ್ಟ ಮಾಡ್ಕೋತೀವಂದರು. ಸೈಡಲ್ಲಿ ಹಾಕಿ ನಾಷ್ಟ ಮಾಡ್ತಾವ್ರೆ. ಇಲ್ಲಿಂದ ಇನ್ನೂ 90 ಕಿಲೋಮೀಟ್ರ್. ಹೆಂಗಿದ್ರು ಹೋದರೆ 2 ಅವರ್ ಬೇಕೇ ಬೇಕು. ನಾಷ್ಟಕ್ಕೆ ತರಕಾರಿ ಪಲಾವ್ ಮಾಡಿದರು, ಸಖತ್ತಾಗಿತ್ತು. ಅವರಂತೂ ಡ್ರೈವರ್ ಅನ್ನೋ ಥರ ಟ್ರೀಟೇ ಮಾಡ್ತಾಯಿಲ್ಲ ನಾನು. ಅವ್ರ ರಿಲೇಷನ್ನು ಏನೋ ಸ್ವಂತ ಮಗ ಏನೋ ಅಂತ ಥರ ಜೊತೆಲೇ ಕೂರಿಸ್ಕೊಂಡು ನಾಷ್ಟ ಕೊಟ್ಟರು. ನಾಷ್ಟ ಚೆನ್ನಾಗಿತ್ತು. ಇವಾಗ ನಾನ್ ಸ್ಟಾಪು ಕೋಟಿಲಿಂಗೇಶ್ವರ, ಎಲ್ಲೂ ನಿಲ್ಲಿಸಲ್ಲ. ಏನೊಂದು 2 ಅವರ್ ಆಗುತ್ತೆ. ಪಾಪ ಅವ್ರಿಗೆ ಟ್ರಾವೆಲಿಂಗ್ ಆಗಲ್ವೇನೋ. ನಾಷ್ಟ ಮಾಡಿದ ತಕ್ಷಣ ಆಮ್ಲೆಟ್ ಹಾಕ್ಬಿಟ್ರು. ಇಲ್ಲಿಂದ ಕರೆಕ್ಟಾಗಿ 90 ಕಿಲೋಮೀಟ್ರ್ ಐತೆ. ಇನ್ನು 1 ಅವರು 20 ನಿಮಿಷ ತೋರಿಸ್ತೈತೆ. ನೋಡೋಣ, ಆದಷ್ಟು ಬೇಗ ಹೋಗ್ತೀನಿ. ಫೈನಲಿ 1.5 ಅವರಲ್ಲಿ ಕೋಟಿಲಿಂಗೇಶ್ವರ ಡ್ರಾಪ್ ಮಾಡಿದ್ದೀನಿ. ಕಸ್ಟಮರ್ ಒಳಗಡೆ ಹೋಗೋರೆ. ಬರೋಕ್ಕೆ ಹೆಂಗಿದ್ರು 1 ಅವರ್ ಬೇಕು. ಆರಾಮಾಗಿ ಅಲ್ಲಿ ಪಾರ್ಕಿಂಗಲ್ಲಿ ಆ ಕಡೆ ನೆರಳಲ್ಲಿ ಹಾಕ್ಕೊಂಡು ರೆಸ್ಟ್ ಮಾಡೋಣ ಅವ್ರು ಬರೋವರೆಗೂ. ಬಂದಮೇಲೆ ಇಲ್ಲಿಂದ ಸೀದಾ ಈಶಾ ಫೌಂಡೇಶನ್ನು. ನಾನು ಇವ್ರನ್ನ ಡ್ರಾಪ್ ಮಾಡಿ ಹತ್ತತ್ರ 1.5 ಅವರ್ ಆಗಿತ್ತು. ಇವಾಗ ಬರ್ತಾವ್ರೆ. ಇಲ್ಲಿಂದ ಡೈರೆಕ್ಟ್ ಇವಾಗ ಈಶಾ ಫೌಂಡೇಶನ್ ಹೋಗೋದು. ಗೊತ್ತಿಲ್ಲ ಇನ್ನೂ ಎಷ್ಟು ಕಡೆ ಲೇಟ್ ಆಗುತ್ತೆ ಅಂತ. ನೋಡೋಣ. ಇವಾಗ ಊಟಕ್ಕೆ ಹಾಕಿದ್ರು ಹಾಕ್ಬೋದು, ಇಲ್ಲಾದರೂ ನೋಡೋಣ. ನಾನು ಆ ಕಡೆ ಇದ್ದಿದ್ದ ಗಾಡಿನ ಈ ಕಡೆ ನಿಲ್ಲಿಸಿದೆ. ಹತ್ತಕ್ಕೆ ಹಿಂಸೆ ಆಗುತ್ತೆ, ಇವ್ರು ಬಂದಿದ ತಕ್ಷಣ ಹೊಡ್ತಾರೆ ಅಂತ. ಸಾಮಾನೆಲ್ಲ ಇಳಿಸ್ಕೊಂಡು ಚೇರ್ಮಡಿ ಮಾಡ್ಕೊಂಡು ತಿಂತವ್ರೆ. ಬಾಯ್ಲಿ ಈ ಕಡೆ ಬೈಲಿ. ಏನು ನಿನ್ನ ಹೆಸರು? ಎಷ್ಟನೇ ಕ್ಲಾಸು? ಸೆಕೆಂಡು. ಯಾವ ಸ್ಕೂಲು? ಈ ಇಡೀ ಫ್ಯಾಮಿಲಿ ನೀವನ್ನೊಬ್ಬ ತೀಟ ಬಿಟ್ರೆ ಇನ್ಯಾರು ಇಲ್ಲ. ಗೇರ್ ಲಿವರ್ ಮುರಿತಾನೆ, ಡೋರ್ ಹಾಕ್ತಾನೆ, 25 ಸತಿ ಕೆಳಗೆ ಇಳಿತಾನೆ. ಬರ ಇಲ್ಲಿ ತಿಟ್ಟೆ. 1.5 ಕೋಟಿಲಿಂಗೇಶ್ವರ ಬಿಟ್ಟೆ. ಎಕ್ಸಾಕ್ಟಾಗಿ 115 ಕಿಲೋಮೀಟ್ರ್ ಐತೆ ಈಶಾ ಫೌಂಡೇಶನ್ನು. ಈ ಗ್ಯಾಪಲ್ಲಿ ಮಧ್ಯೆ ಎಲ್ಲಾದರೂ ಊಟಕ್ಕೆ ಹಾಕಿದ್ರೆ ಊಟಕ್ಕೆ ಹಾಕ್ದಂಗೆ, ಇಲ್ಲಾಂದರೆ ಡೈರೆಕ್ಟ್ ಈಶಾ ಫೌಂಡೇಶನ್ನೇ. ಇನ್ನೂ 68 ಕಿಲೋಮೀಟ್ರ್ ಐತೆ. ಬೆಳಗ್ಗೆ ಬೇಗ ಎದ್ದು ಬಂದಿರೋದಕ್ಕೂ ಅದಕ್ಕೂ ಹೊಡಿತಾರ ಬಿಸಿಲಿಗೂ ಫುಲ್ಲು ಕಣ್ಣು ಎಳಿತೈತೆ. ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡು ಹೋಗಿ ರೀಚ್ ಆಗಿಬಿಟ್ರೆ ಇವ್ರು ಆರಾಮಾಗಿ ಹೋಗ್ತಾರೆ. ಅಲ್ಲಿ ಇವ್ರು ಬರೋವರೆಗೂ ಆರಾಮಾಗಿ ರೆಸ್ಟ್ ಮಾಡೋದಷ್ಟೇ. ಏನು ಸೈಕ್ ಹೇಳ್ರಿ, 10 ಕಿಲೋಮೀಟ್ರ್ ಹಿಂದೆ ಬಿಸಿಲು ಸರಿಯಾಗಿ ಹೊಡಿತಾಯಿತ್ತು. ಸ್ವಲ್ಪ ಮುಂದೆ ಬಂದರೆ ಮಳೆ. ನಮ್ಮ ಬೆಂಗಳೂರು ಸೈಡು ಯಾವಾಗ ಮಳೆ ಹೊಡಿತದೆ, ಯಾವಾಗ ಬಿಸಿಲು ಹೊಡಿತದೆ, ಯಾವಾಗ ಚಳಿ ಹೊಡಿತದೆ ಒಂದು ಹೇಳೋಕ್ಕಾಗಲ್ಲ. ಟೈಮು ಎಕ್ಸಾಕ್ಟಾಗಿ 3 ಗಂಟೆ 40 ನಿಮಿಷ. ಈಶಾ ಫೌಂಡೇಶನ್ ರೀಚ್ ಆಗಿದ್ದೀನಿ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಐತೆ. ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಶಾ ರೋಡ್. ಇವಾಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗೈತೆ. ಅವಾಗೆಲ್ಲ ಜಲ್ಲಿಕಲ್ಲು ಹಾಕಿದಾಗ ಬಂದಿದ್ದೀನಿ ನಾನು. ಟೈಮು ಎಕ್ಸಾಕ್ಟಾಗಿ 4 ಗಂಟೆ. ಈಶಾ ಫೌಂಡೇಶನ್ ಡ್ರಾಪ್ ಮಾಡಿ
ಪಾರ್ಕಿಂಗೆಲ್ಲ ಗಾಡಿ ಹಾಕಿದ್ದೀನಿ. ಇನ್ನು ಬರೋದು ಇವ್ರು 7 ಗಂಟೆ ಆಗುತ್ತೋ 8 ಗಂಟೆ ಆಗುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಆರಾಮಾಗಿ ಗಾಡೀಲಿ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಯಾವಾಗಾದ್ರೂ ಬರಲಿ, ನನಗಂತೂ ನಿದ್ದೆ ತಡೆಯೋಕ್ಕಾಗ್ತಾಯಿಲ್ಲ, ಸಿಕ್ಕಾಪಟ್ಟೆ ನಿದ್ದೆ. 2000 years later. ನಾನು ಸಿಕ್ಕಾಪಟ್ಟೆ ನಿದ್ದೆ ಬಂದು ಗಾಡೀಲಿ ಮಲ್ಕೊಬಿಟ್ಟಿದ್ದೆ. ಪಾಪ ಕಸ್ಟಮರ್ ಎದ್ದು ಬಂದು ಎಬ್ಬಿಸಿ, ಬನ್ನಿ ನೀವು ಊಟ ಮಾಡಿ ಬನ್ನಿ, ಹಂಗೆ ಮಲ್ಕೊಬೇಡಿ ಅಂದ್ಬಿಟ್ಟು ಪಾಪ ಅಲ್ಲಿಂದ ನಡ್ಕೊಬಂದವ್ರು ಇಲ್ಲಿಗೆ, ಬನ್ನಿ ಊಟ ಮಾಡಿ ಬನ್ನಿ ಅಂತ. ಇವರೇ ನಮ್ಮ ಕಸ್ಟಮರು. ಪಾಪ ಅಲ್ಲಿಂದ ನಡ್ಕೊಬಂದವ್ರೆ, ಒಳಗಡೆಯಿಂದ ಹೋಗ್ಬಿಟ್ಟು ಹಸ್ಕೊಂಡು ಮಲ್ಕೊಬೇಡಿ, ಬನ್ನಿ ಊಟ ಮಾಡ್ಕೊಬನ್ನಿ ಅಂತ. ಈಶಾ ಫೌಂಡೇಶನಲ್ಲಿ ಇದೊಂದು ದೋಸೆ, ಒಂದು ವಾಟರ್ ಬಾಟ್ಲು 110 ರೂಪಾಯಿ ಗುರು. ಟೈಮ್ ಬಂದು 6:57. ನಾನು ಬಂದಾಗ ಅಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಒಂದೇ ಫುಲ್ ಆಗಿದ್ದು. ಇವಾಗ ಈ ಮೇಲ್ಗಡೆದು ಮತ್ತು ಇದು ಫುಲ್ಲು ಪಾರ್ಕಿಂಗ್ ಆಗಿಬಿಟ್ಟೈತೆ. ಇನ್ನೇನೋ 7 ಗಂಟೆಗೆ ಲೈಟ್ ಶೋ ಸ್ಟಾರ್ಟ್ ಆಗುತ್ತಂತೆ. ಹೋಗಿ ನೋಡಿಕೊಂಡು ಹೊರಡೋದೇ ಇಲ್ಲಿಂದ. ಅವ್ರು ಬರೋದು ಹೆಂಗಿದ್ರು ಒಂದು 8 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಲೈಟ್ ಶೋ ಅಂತೂ ಸಖತ್ತಾಗಿತ್ತು. ಕಸ್ಟಮರ್ ಲೇಟಾಗಿ ಬರ್ತಾರೆ ಅಂದ್ಕೊಂಡು ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ರೆ, ಕಸ್ಟಮರ್ ಆಲ್ರೆಡಿ ಗಾಡಿ ಹತ್ರ ಬಂದು ವೆಯ್ಟ್ ಮಾಡ್ತಾವ್ರೆ. ಅಲ್ಲಿ ನಂದಿ ಹಿಲ್ಸಲ್ಲೂ ಹಂಗೆ ಮಾಡಿದ್ರು, ಇಲ್ಲೂ ಹಂಗೆ ಮಾಡೋರೆ. ಅವರೇ ಬೇಗ ಬಂದುಬಿಟ್ಟವ್ರೆ, ನಾನೇ ಲೇಟಾಗಿ ಬರ್ತಾಯಿದ್ದೀನಿ. ಗುರು ಜೀವ ಹೆಂಗೆ ಬಾಯಿಗೆ ಬಂದಿತ್ತು ಅಂದರೆ, ಫೋನಲ್ಲಿ ಮಾತಾಡ್ಕೊ ಬರ್ತಾ ಗಾಡಿ ಕೀ ಬಿಡಿಸ್ಕೊಬಂದ್ಬಿಟ್ಟಿದ್ದೀನಿ. ಪಾಪ ಅಲ್ಲಿ ಯಾರೋ ನಡ್ಕೊಬತ್ತಾ ಇದ್ದವ್ರು, ಎತ್ಕೊಬಂದು ಕೊಟ್ಟರು, ತಗೊಳ್ಳಿ ನಿಂದೇನ ಅಂತ. ಡಿಪ್ರೆಷನ್ ಯಾರೋ ಪುಣ್ಯಾತ್ಮ ದೇವ್ರ ಥರ ತಗೊಬಂದು ಕೊಟ್ಟಕ್ಕಿ. ಸ್ಟಾರ್ಟಿಂಗಲ್ಲೇ ಸಿಕ್ಕಾಬಡೆ ಜಾಮ್ ಐತೆ. ಡ್ರಾಪ್ ಲೊಕೇಶನ್ ಬಂದು 90 ಕಿಲೋಮೀಟ್ರ್ ಐತೆ. 3 ಅವರು ಹೆಂಗೆ ಹೋದರು. ಸರಿ ಬರೋದಾ? ಟೈಮು ಬಂದು 11 ಗಂಟೆ. ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಇವಾಗ ಟಾಸ್ಕ್ ಏನಂದರೆ, ಇಲ್ಲಿಂದ ಹೋಗಿ ಬ್ರೋಗೆ ಗಾಡಿ ಕೊಟ್ಬಿಟ್ಟು ಅಲ್ಲಿಂದ ಗಾಡಿ ಎತ್ಕೊಂಡು ಹೋಗೋದೇ ಟಾಸ್ಕು. ಹೆಂಗಿದ್ರು ಲೇಟ್ ಆಗಿಬಿಡುತ್ತೆ. 12 ಗಂಟೆ ಆಗುತ್ತೆ ಅನ್ಕೋತೀನಿ. ಇನ್ನೂ ಲೇಟ್ ಆದರೂ ಆಗ್ಬೋದು, ನೋಡೋಣ. ಆದಷ್ಟು ಬೇಗ ಹೋಗಿ ಪ್ರಯತ್ನ ಪಡ್ತೀನಿ. ಕಸ್ಟಮರ್ನ ಡ್ರಾಪ್ ಮಾಡಿ ಗಾಡಿನ ನಮ್ಮ ಬ್ರೋಗೆ ಕೊಟ್ಟು ನಾನು ಮನೆಗೆ ಬಂದಿದ್ದ ಟೈಮು 12:30. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.